ಅಟ್ಯಾಕ್ ಆಗಿರುವುದು ತೆರವು ಕಾರ್ಯಾಚರಣೆಯನ್ನ ಮಾಡೋಕ್ ಹೋದಂತಹ ಅಧಿಕಾರಿಗಳ ಮೇಲೆ. ಬೆಳಗ್ಗೆ 10:30ಕ್ಕೆ ತೆರವು ಕಾರ್ಯಾಚರಣೆ ಆರಂಭ ಆಗಿತ್ತು ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ. 12:30ರ ಸುಮಾರಿಗೆ ಕಾರ್ನಲ್ಲಿ 4-5 ಜನ ಎಂಟ್ರಿ ಆಗ್ತಾರಂತೆ. ಮೊದಲಿಗೆ ಜೆಸಿಬಿ ಡ್ರೈವರ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಆತನ ಮುಖಕ್ಕೆ ಪೆಪ್ಪರ್ ಸ್ಪ್ರೇಯನ್ನ ಹಾಕ್ತಾರೆ. ಅದಾದ ಬಳಿಕ ಮಹಿಳಾ ಅಧಿಕಾರಿ ರುಚಿಕಾ ಅವ್ರ ಮೇಲೆ ಪೆಪ್ಪರ್ ಸ್ಪ್ರೇಯನ್ನ ಮಾಡಲಾಗುತ್ತೆ. ಅದಾದ ನಂತರ AEE ಮಾಧವ್ ರಾವ್ ಅವರಿಗೂ ಕೂಡ ಪೆಪ್ಪರ್ ಸ್ಪ್ರೇಯನ್ನ ಮಾಡಿ ಅವರನ್ನ ಕೆಳಕ್ಕೆ ತಳ್ಳಿ ಅವರ ಕಾಲರ್ ಪಟ್ಟಿಯನ್ನ ಹಿಡಿದು ಅವರನ್ನ ಅಟ್ಟಾಡಿಸ್ಕೊಂಡು ಹೋಗುವಂತಹ ಕೆಲಸವನ್ನ ಈ ಗೂಂಡಾಗಳು ಮಾಡ್ತಾರೆ. ವಿಪರ್ಯಾಸ ಏನ್ ಗೊತ್ತಾ, 3ರಿಂದ 4 ಜನ ಕಾನ್ಸ್ಟೇಬಲ್ಗಳು ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ರು, ಕೈನಲ್ಲಿ ಲಾಠಿ ಹಿಡ್ಕೊಂಡಿದ್ರು. ಆದ್ರೆ ಅವ್ರು ಏನೂ ಮಾಡಲಿಲ್ಲ, ನಮ್ಮ ಸಹಾಯಕ್ಕೆ ಬರಲಿಲ್ಲ ಅನ್ನೋದು ಹಲ್ಲೆಗೊಳಗಾದಂತಹ ಪಾಲಿಕೆಯ ಅಧಿಕಾರಿಗಳು ಮಾಡ್ತಾ ಇರುವಂತಹ ಆರೋಪ. ಬೆಳಗ್ಗೆ 10:30ಕ್ಕೆ ಇಲ್ಲಿ ಕಾರ್ಯಾಚರಣೆ ಆರಂಭ ಆಗಿತ್ತು. ಶಿವಾಜಿನಗರ ಏನ್ ಫಸ್ಟಾ? ಅಲ್ಲ ತಾನೆ. ಜುಲೈ 1ನೇ ತಾರೀಕಿನಿಂದ ಕಾರ್ಯಾಚರಣೆ ಆರಂಭವಾಗಿದೆ ನಗರದಲ್ಲಿ. 1500 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಇಲ್ಲಿವರೆಗೆ ಸುಮಾರು 490 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡುವಂತಹ ಕೆಲಸ ಆಗಿದೆ. ಆದ್ರೆ ಇಷ್ಟೆಲ್ಲದರ ಮಧ್ಯೆ ಶಿವಾಜಿನಗರದಲ್ಲಿ ಮಾತ್ರ ಏಕಾಏಕಿ ಕಾರ್ನಲ್ಲಿ ಬಂದು 4-5 ಜನ ಗೂಂಡಾಗಳು ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ, ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.